ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಒಂದು ಕಡೆ ವಿಜಯೇಂದ್ರಗೆ ರಾಜೀನಾಮೆಯ ಟಾಸ್ಕ್ ಅನ್ನ ಕೊಡಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಯಾಕಂತಂದ್ರೆ ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಇದೆಯಲ್ಲ, ಇದು ಭರ್ಜರಿ ಸಂಚಲನವನ್ನ ರಾಜ್ಯದಲ್ಲಿ ಸೃಷ್ಟಿಸ್ತಾ ಇರುವಂಥ, ರಾಜ್ಯದ ಪಾಲಿಟಿಕ್ಸ್ ಅಲ್ಲಿ ಸೃಷ್ಟಿಸ್ತಾ ಇರುವಂಥ ಒಂದು ಕೇಸ್ ಇದು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಮರ ಸಾರೋದಕ್ಕೆ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ಸಚಿವರ ರಾಜೀನಾಮೆಯನ್ನ ಪಡಿಲೇಬೇಕು, ಅಲ್ಲಿವರೆಗೂ ಹೋರಾಟ ಮಾಡಬೇಕು ಅಂತ ಬಿಜೆಪಿ ಪಣ ತೊಟ್ಟು ನಿಂತಿದೆ. ರಾಜ್ಯದಲ್ಲಿ ಸಂಘಟಿತ ಹೋರಾಟ ನಡೆಸಿ ಅಂತ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ, ಸಂದೇಶವನ್ನ ಕೊಟ್ಟಿದೆ. ಈ ಹೋರಾಟಕ್ಕೆ ಸುಮ್ಮನೆ ಅರ್ಧಂಬರ್ಧ ಬಿಡಬಾರ್ದು, ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆಯಂತೆ. ಈ ಹೋರಾಟದಲ್ಲಿ ಏನಾದರೂ ನೀವು ವೈಫಲ್ಯವನ್ನ ಅನುಭವಿಸಿದ್ರೆ ಕುರ್ಚಿಗೆ ಆಪತ್ತು ಅಂತ ಹೇಳಲಾಗಿದೆ. ಅಂದ್ರೆ ಇದರಲ್ಲಿ ಬಿಜೆಪಿ ತಾನು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೇಬಹುದಾದಂತಹ ಒಂದು ಕೇಸ್ ಇದು ಅಂತ, ಅಷ್ಟು ಪ್ರಮುಖವಾದಂಥ ಒಂದು ಕೇಸ್ ಇದು. ಇದರಲ್ಲಿ ರಾಜೀನಾಮೆಯನ್ನ ಪಡಿಲೇಬೇಕು ಅಂತ ಹೇಳಿದ್ದಾರಂತೆ ಹೈಕಮಾಂಡು ವಿಜಯೇಂದ್ರ ಅವರಿಗೆ ಅಂತ. ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಇತ್ತ ಪಕ್ಷದಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ, ಸ್ವಪಕ್ಷದಲ್ಲೇ ಒಂದಷ್ಟು ಮಂದಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಭಿನ್ನಮತ ಕೂಡ ಇದೆ. ಉದಾಹರಣೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಫೋನ್ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಈ ಒಂದು ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲೇಬೇಕು ಅಂತ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಅನ್ನುವಂಥ ಸುದ್ದಿ ಇದೆ. ಆದರೆ ಇವತ್ತು ವಿಜಯೇಂದ್ರ ಶಿವಮೊಗ್ಗದಲ್ಲಿದ್ದಾರೆ ಅಂತ ಅನ್ಕೋತೀನಿ, ಕಲಬುರಗಿನಲ್ಲೂ ಇಲ್ಲ, ಅಥವಾ ವಕ್ಫ್ ಹೋರಾಟ, ಭಿನ್ನಮತೀಯರ ಹೋರಾಟ ಏನು ನಡೀತಾ ಇದೆ ಅಲ್ಲೂ ಇಲ್ಲ. ಸೊ ವಿಜಯೇಂದ್ರ ಇವತ್ತು ಕಲಬುರಗಿನಲ್ಲಿ ಇರಬೇಕಾಗಿತ್ತಲ್ವಾ? ಏನು ನಡೀತಾ ಇದೆ ಬಿಜೆಪಿನಲ್ಲಿ ವಿಜಯ್? ಶ್ರೀಲಕ್ಷ್ಮಿ, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಒಂದು ಸರ್ಕಾರ ಬಂದು 1.5 ವರ್ಷದಲ್ಲಿ ಸಾಲು ಹಗರಣಗಳು ಬರ್ತಾ ಇರುವಂಥದ್ದು. ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಸಚಿವರ ರಾಜೀನಾಮೆಯ ಬುಡಕ್ಕೆ ಬಂದಿರುವಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬಂದಿರುವಂಥದ್ದು. ಇಡೀ ಸರ್ಕಾರವನ್ನು ಅಲ್ಲಾಡಿಸುವಂತಹ ಪ್ರಕರಣಗಳು, ಹಗರಣಗಳು ನಡೆದ್ರೂ ಕೂಡ ಬಿಜೆಪಿ, ಪ್ರತಿಪಕ್ಷವಾಗಿ ಬಿಜೆಪಿ ಸಮರ್ಪಕವಾಗಿ ಅಥವಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಕೂಡ ಹೋರಾಟ ಮಾಡ್ತಾ ಇಲ್ವಾ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ವಕ್ಫ್ ಹೋರಾಟ ಅಂತ ಬಂದ್ರೆ ಮತ್ತೊಂದು ಕಡೆ ಬಿಜೆಪಿ ರೆಬಲ್ಸ್ ಒಂದು ಬಣ ಅಂತ ಹೋಗ್ತಾರೆ. ಇವತ್ತು ಪ್ರಿಯಾಂಕ ಖರ್ಗೆ ವಿರುದ್ಧ ಪ್ರತಿಭಟನೆ, ಈ ಘಟನೆ ಆಗಿ ಸುಮಾರು 1 ವಾರಗಳ ಕಾಲ ಕಳೆದಿರುವಂಥದ್ದು, ಇಂದು ಮುತ್ತಿಗೆ ಹಾಕಕ್ಕೆ ಹೋಗಿರುವಂಥದ್ದು. ಮೊದಲ 2-3 ದಿನ ಪ್ರತಿಪಕ್ಷ ಬಿಜೆಪಿಯ ಹೋರಾಟ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಕೂಡ ಎಲ್ಲೊಂದು ಕಡೆ ಖುಷಿ ಇತ್ತು. ಯಾಕಂದ್ರೆ ಬಿಜೆಪಿ ಸಮರ್ಪಕವಾಗಿ ಹೋರಾಟ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ. ಕೊನೆಗೆ ಹೈಕಮಾಂಡ್ ಎಂಟ್ರಿ ಆಗಿ ಹೈಕಮಾಂಡ್ ನಿಂದ ಖಡಕ್ ಸೂಚನೆ ಬಂದ ನಂತರ ಆಗ ನಿದ್ದೆಯಿಂದ ಎಚ್ಚೆತ್ತರು ಬಿಜೆಪಿಯವರು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಇದು ಪಕ್ಷದ ಒಳ್ಳೆಡೆ ಕೂಡ ನಡೀತಾ ಇರುವಂತಹ ಚರ್ಚೆ ವಿಚಾರ ಆಗಿರುವಂಥದ್ದು. ಇವತ್ತು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಆದರೆ ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ರು. ಅದು ಏನ್ ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗಿಲ್ಲ. ಆದರೆ ಒಂದೊಂದು ಬಹಳ ಸ್ಪಷ್ಟ, ಬಿಜೆಪಿಯಲ್ಲಿ ಎಲ್ಲೊಂದು ಕಡೆ ಎತ್ತು ಏರಿಗೆಳೆದ್ರೆ ಕೋಣ ಏರಿಗೆಳೆದ ರೀತಿಯಲ್ಲಿ ಏನಾದ್ರು ಕೂಡ ಆಗ್ತಾ ಇದೆಯಾ ಅನ್ನುವಂಥದ್ದು ಚರ್ಚೆ ಆರಂಭ ಆಗಿರುವಂಥದ್ದು. ಮತ್ತೊಂದು ಕಡೆ ಯತ್ನಾಳ್ ಟೀಮು ಪ್ರತ್ಯೇಕವಾಗಿ ಹೋರಾಟಕ್ಕೆ ಮುಂದಾಗಿರೋದು ವಕ್ಫ್ ವಿಚಾರ. ಇವೆಲ್ಲವೂ ಕೂಡ ನೋಡಿದ್ರೆ ಬಿಜೆಪಿ ಪ್ರತಿಪಕ್ಷವಾಗಿ ಬಿಸಿ ಮಟ್ಟಿಸುವ ರೀತಿಯಲ್ಲಿ ಕೂಡ ಹೋಗ್ತಾ ಇಲ್ವಾ, ಅಥವಾ ಬಿಜೆಪಿ ಹೋರಾಟ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ ತಲೆ ಕೆಡಿಸ್ಕೊಳ್ಳದೆ ಇರುವಂತದ್ದೇನಿದೆ ಅದು ಇವರ ಹೋರಾಟಕ್ಕೆ ಏನಾದ್ರು ಕೂಡ ಹಿನ್ನಡೆ ಆಗ್ತಾ ಇದೆಯಾ? ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಆದ್ರೆ ಒಂದೊಂದು ಬಹಳ ಸ್ಪಷ್ಟ, ಇನ್ನೂ ದೊಡ್ಡ ಮಟ್ಟದಲ್ಲಿ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಕೂಡ ಹೋರಾಟ ಮಾಡಬಹುದಾಗಿತ್ತು ಅನ್ನುವಂಥದ್ದು ಪಕ್ಷದ ಒಳಗಡೆ ಬಿಜೆಪಿ ಕೂಡ ಚರ್ಚೆ ವಿಚಾರ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಹಾಗೇನೆ ಯಾದಗಿರಿಯಲ್ಲೂ ಕೂಡ ಇವತ್ತು ಹೋರಾಟ ನಡೆದಿದೆ. ಹಾಗೆಯೇ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದ ಹೋರಾಟ ನಡೆದಿದೆ. ಸೊ ಕಲಬುರಗಿಯಲ್ಲಿ ಏನೆಲ್ಲ ನಡೀತು, ಒಂದು ಕ್ವಿಕ್ ರೌಂಡ್ ಅಪ್ ತಗೊಳ್ಳೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ನಾಗರಾಜ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಏನೆಲ್ಲ ನಡೀತು ಇವತ್ತು ಕಲಬುರಗಿನಲ್ಲಿ? ಒಂದು ಕಡೆ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ, ಸಾವಿರಾರು ಬಿಜೆಪಿಗರು ಮಾರ್ಚ್ ಮಾಡ್ಕೊಂಡು ಬಂದರು, ಪಾದಯಾತ್ರೆ ಮಾಡ್ಕೊಂಡು ಬಂದರು, ಆನಂತರ ಅವ್ರನ್ನ ಅರೆಸ್ಟ್ ಮಾಡಿದ್ದು, ಅದೆಲ್ಲ ನಾವು ನೋಡಿದ್ವಿ. ಸೊ ಏನೆಲ್ಲ ನಡೀತು, ಯಾವೆಲ್ಲ ಲೀಡರ್ಸ್ ಇದ್ರು, ಅಲ್ಲಿ ಗ್ರೌಂಡ್ ರಿಪೋರ್ಟ್ ಏನೆಲ್ಲ ಇದೆ ನಾಗರಾಜ್? ಶ್ರೀಲಕ್ಷ್ಮಿಯನ್ನು ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ನಾಯಕರೇನು ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ನಡೆಸಿದರು. ಅಂತಂದರೆ ಇವತ್ತೇನು ಕಲಬುರಗಿ ನಗರದ ಜಗತ್ ಸರ್ಕಲ್ನಿಂದ ಏನು ಒಂದು ಪಾದಯಾತ್ರೆ ಮೂಲಕ ಬಂದು ಏನು ಪ್ರಿಯಾಂಕ್ ಖರ್ಗೆ ಮನೆಗೆ ಮುತ್ತಿಗೆ ಹಾಕುವಂಥ ಒಂದು ಯತ್ನವನ್ನು ನಡೆಸಿದರು. ಸದ್ಯ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಇವರು ಮುತ್ತಿಗೆಯನ್ನು ಹಾಕೋದಕ್ಕೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಏನು ಜಿಲ್ಲಾಧಿಕಾರಿ ಕಚೇರಿಯ ಎದುರುಗಡೆಗೆ ಏನೊಂದು ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿದ್ರು. ಈ ಒಂದು ಬ್ಯಾರಿಕೇಡ್ ಹತ್ರ ಏನು ಪ್ರತಿಭಟನಾಕಾರರು ಬರ್ತಿದ್ದಂತೆ ಅವರನ್ನು ಅಲ್ಲೇ ಏನು ಪೊಲೀಸರು ವಶಕ್ಕೆ
ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಯಾಕಂತಂದರೆ ಇದೇ ಒಂದು ಮಾರ್ಗವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಮನೆಗೆ ಹೋಗಿ ಅವರು ಮುತ್ತಿಗೆಯನ್ನು ಹಾಕಬೇಕಾಗಿತ್ತು. ಆದರೆ ಅದೇ ಒಂದು ಮಾರ್ಗ ಮಧ್ಯೆ ಸಾಕಷ್ಟು ಸಂಖ್ಯೆಯಲ್ಲಿರುವಂಥ ಪೊಲೀಸರು ಆ ಪ್ರತಿಭಟನಾಕಾರರನ್ನು ಅಲ್ಲಿ ತಡೆಯುವಂಥ ಕೆಲಸ ಮಾಡಿದ್ರು. ಆದರೂ ಸಹ ಕೆಲವೊಂದಿಷ್ಟು ಆ ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನ ಮುರಿದು ಒಳಗೆ ನುಗ್ಗುವಂಥ ಕೆಲಸ ಮಾಡಿದ್ರು. ಆದರೆ ಮತ್ತೊಂದು ಬ್ಯಾರಿಕೇಡ್ ಮುಂದೆ ಹೋಗ್ತಾ ಇದ್ದಂತೆ ಅಲ್ಲಿ ಪೊಲೀಸರು ಇದ್ರು. ಆ ಪೊಲೀಸರು ಸಹ ಅವರನ್ನು ವಶಕ್ಕೆ ಪಡೆದು ತಕ್ಷಣ ಅವರನ್ನು ವಾಹನದಲ್ಲಿ ಎಳೆದು ಹಾಕುವಂಥ ಕೆಲಸ ಮಾಡಿದ್ರು. ಅಲ್ಲಿಂದ ಅವರನ್ನು ಎಳೆದುಕೊಂಡು ಹೋಗಿ ಮತ್ತೆ ಅವರನ್ನು ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ರು. ಈ ವೇಳೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾದವು. ಅಂತಂದರೆ ಈಗಾಗಲೇ ಪೊಲೀಸರ ನಡೆಯನ್ನು ಖಂಡಿಸಿ ಸಾಕಷ್ಟು ಬಿಜೆಪಿ ನಾಯಕರಾಗಿರ್ಬೋದು ಮತ್ತು ಕಾರ್ಯಕರ್ತರಿರ್ಬೋದು, ಸರ್ಕಾರದ ವಿರುದ್ಧ ಆಗಿರ್ಬೋದು ಮತ್ತು ಸಚಿವರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು. ಅದ್ರ ಜೊತೆಗೆ ಈ ಒಂದು ಪ್ರಕರಣವನ್ನು CBIಗೆ ನೀಡಬೇಕು, ಆ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಸಹ ಮಾಡ್ತಾ ಇದ್ರು. ಆದರೂ ಸಹ ಅವರ ಮನೆಗೆ ಮುತ್ತಿಗೆ ಹಾಕಲು ಹೊರಟಿರುವಂಥ ಕಾರ್ಯಕರ್ತರನ್ನ ಕೂಡಲೇ ವಶಕ್ಕೆ ಪಡೆದ ಹಿನ್ನೆಲೆಯನ್ನು ಸಾಕಷ್ಟು ಹೈಡ್ರಾಮಾವೇ ಅಲ್ಲಿ ಸೃಷ್ಟಿಯಾಗಿತ್ತು. ಯಾಕಂತಂದರೆ ಆ ಕಾರ್ಯಕರ್ತರು ಸಹ ಅವರನ್ನು ವಶಕ್ಕೆ ಪಡಿತಾ ಇದ್ದಂತೆ ಸ್ಥಳದಲ್ಲಿ ಆ ಧರಣಿ ಕುಳಿತು ಸಹ ಒಂದು ರೀತಿಯ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ಒಂದು ಕಡೆ ವಿಜಯೇಂದ್ರಗೆ ರಾಜೀನಾಮೆಯ ಟಾಸ್ಕ್ ಅನ್ನ ಕೊಡ್ಲಾಗಿದೆಯಾ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಯಾಕಂತಂದ್ರೆ ಈ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಕೇಸ್ ಇದೆಯಲ್ಲ, ಇದು ಭರ್ಜರಿ ಸಂಚಲನವನ್ನ ರಾಜ್ಯದಲ್ಲಿ ಸೃಷ್ಟಿಸ್ತಾ ಇರುವಂಥ, ರಾಜ್ಯದ ಪಾಲಿಟಿಕ್ಸ್ ಅಲ್ಲಿ ಸೃಷ್ಟಿಸ್ತಾ ಇರುವಂಥ ಒಂದು ಕೇಸ್ ಇದು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಮರ ಸಾರೋದಕ್ಕೆ ಹೈಕಮಾಂಡ್ ವಿಜಯೇಂದ್ರ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ಸಚಿವರ ರಾಜೀನಾಮೆಯನ್ನ ಪಡಿಲೇಬೇಕು, ಅಲ್ಲಿವರೆಗೂ ಹೋರಾಟ ಮಾಡಬೇಕು ಅಂತ ಬಿಜೆಪಿ ಪಣ ತೊಟ್ಟು ನಿಂತಿದೆ. ರಾಜ್ಯದಲ್ಲಿ ಸಂಘಟಿತ ಹೋರಾಟ ನಡೆಸಿ ಅಂತ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ, ಸಂದೇಶವನ್ನ ಕೊಟ್ಟಿದೆ. ಈ ಹೋರಾಟಕ್ಕೆ ಸುಮ್ಮನೆ ಅರ್ಧಂಬರ್ಧ ಬಿಡಬಾರ್ದು, ಇದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅಂತ ಸೂಚನೆಯನ್ನ ಕೊಟ್ಟಿದೆಯಂತೆ. ಈ ಹೋರಾಟದಲ್ಲಿ ಏನಾದರೂ ನೀವು ವೈಫಲ್ಯವನ್ನು ಅನುಭವಿಸಿದ್ರೆ ಕುರ್ಚಿಗೆ ಆಪತ್ತು ಅಂತ ಹೇಳಲಾಗಿದೆ. ಅಂದರೆ ಇದರಲ್ಲಿ ಬಿಜೆಪಿ ತಾನು ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಳ್ಳೇಬಹುದಾದಂತಹ ಒಂದು ಕೇಸ್ ಇದು ಅಂತ, ಅಷ್ಟು ಪ್ರಮುಖವಾದಂಥ ಒಂದು ಕೇಸ್ ಇದು. ಇದರಲ್ಲಿ ರಾಜೀನಾಮೆಯನ್ನು ಪಡಿಲೇಬೇಕು ಅಂತ ಹೇಳಿದ್ದಾರಂತೆ ಹೈಕಮಾಂಡು ವಿಜಯೇಂದ್ರ ಅವರಿಗೆ ಅಂತ. ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಇತ್ತ ಪಕ್ಷದಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ, ಸ್ವಪಕ್ಷದಲ್ಲೇ ಒಂದಷ್ಟು ಮಂದಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಭಿನ್ನಮತ ಕೂಡ ಇದೆ. ಉದಾಹರಣೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಫೋನ್ ಕನೆಕ್ಟ್ ಆಗಿದ್ದಾರೆ. ವಿಜಯ್ ಜೊನ್ನಳ್ಳಿ, ಈ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಲೇಬೇಕು ಅಂತ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಅನ್ನುವಂಥ ಸುದ್ದಿ ಇದೆ. ಆದರೆ ಇವತ್ತು ವಿಜಯೇಂದ್ರ ಶಿವಮೊಗ್ಗದಲ್ಲಿದ್ದಾರೆ ಅಂತ ಅನ್ಕೋತೀನಿ, ಕಲಬುರಗಿನಲ್ಲೂ ಇಲ್ಲ, ಅಥವಾ ವಕ್ಫ್ ಹೋರಾಟ, ಭಿನ್ನಮತೀಯರ ಹೋರಾಟ ಏನು ನಡೀತಾ ಇದೆ ಅಲ್ಲೂ ಇಲ್ಲ. ಸೊ ವಿಜಯೇಂದ್ರ ಇವತ್ತು ಕಲಬುರಗಿನಲ್ಲಿ ಇರಬೇಕಾಗಿತ್ತಲ್ವಾ? ಏನು ನಡೀತಾ ಇದೆ ಬಿಜೆಪಿನಲ್ಲಿ ವಿಜಯ್? ಶ್ರೀಲಕ್ಷ್ಮಿ, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಸರ್ಕಾರ ಬಂದು 1.5 ವರ್ಷದಲ್ಲಿ ಸಾಲು ಹಗರಣಗಳು ಬರ್ತಾ ಇರುವಂಥದ್ದು. ಅದೆಷ್ಟರ ಮಟ್ಟಿಗೆ ಅಂತಂದ್ರೆ ಸಚಿವರ ರಾಜೀನಾಮೆಯ ಬುಡಕ್ಕೆ ಬಂದಿರುವಂಥದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬುಡಕ್ಕೆ ಬಂದಿರುವಂಥದ್ದು. ಇಡೀ ಸರ್ಕಾರವನ್ನು ಅಲ್ಲಾಡಿಸುವಂತಹ ಪ್ರಕರಣಗಳು, ಹಗರಣಗಳು ನಡೆದ್ರೂ ಕೂಡ ಬಿಜೆಪಿ, ಪ್ರತಿಪಕ್ಷವಾಗಿ ಬಿಜೆಪಿ ಸಮರ್ಪಕವಾಗಿ ಅಥವಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಕೂಡ ಹೋರಾಟ ಮಾಡ್ತಾ ಇಲ್ವಾ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ವಕ್ಫ್ ಹೋರಾಟ ಅಂತ ಬಂದ್ರೆ ಮತ್ತೊಂದು ಕಡೆ ಬಿಜೆಪಿ ರೆಬಲ್ಸ್ ಒಂದು ಬಣ ಅಂತ ಹೋಗ್ತಾರೆ. ಇವತ್ತು ಪ್ರಿಯಾಂಕ ಖರ್ಗೆ ವಿರುದ್ಧ ಪ್ರತಿಭಟನೆ, ಈ ಘಟನೆ ಆಗಿ ಸುಮಾರು 1 ವಾರಗಳ ಕಾಲ ಕಳೆದಿರುವಂಥದ್ದು, ಇಂದು ಮುತ್ತಿಗೆ ಹಾಕಕ್ಕೆ ಹೋಗಿರುವಂಥದ್ದು. ಮೊದಲ 2-3 ದಿನ ಪ್ರತಿಪಕ್ಷ ಬಿಜೆಪಿಯ ಹೋರಾಟ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರಕ್ಕೆ ಕೂಡ ಎಲ್ಲೊಂದು ಕಡೆ ಖುಷಿ ಇತ್ತು. ಯಾಕಂದ್ರೆ ಬಿಜೆಪಿ ಸಮರ್ಪಕವಾಗಿ ಹೋರಾಟ ಮಾಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಕೊನೆಗೆ ಹೈಕಮಾಂಡ್ ಎಂಟ್ರಿ ಆಗಿ ಹೈಕಮಾಂಡ್ ಖಡಕ್ ಸೂಚನೆ ಬಂದ ನಂತರ ಆಗ ನಿದ್ದೆಯಿಂದ ಎಚ್ಚೆತ್ತರು ಬಿಜೆಪಿಯವರು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಇದು ಪಕ್ಷದ ಒಳ್ಳೆಡೆ ಕೂಡ ನಡೀತಾ ಇರುವಂತಹ ಚರ್ಚೆ ವಿಚಾರ ಆಗಿರುವಂಥದ್ದು. ಇವತ್ತು ಕಲಬುರಗಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಆದರೆ ವಿಜಯೇಂದ್ರ ಅವರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ರು. ಅದು ಏನು ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗಿಲ್ಲ. ಆದರೆ ಒಂದೊಂದು ಬಹಳ ಸ್ಪಷ್ಟ, ಬಿಜೆಪಿಯಲ್ಲಿ ಎಲ್ಲೊಂದು ಕಡೆ ಎತ್ತು ಏರಿಗೆಳೆದ ಕೋಣ ಏರಿಗೆಳೆದ ರೀತಿಯಲ್ಲಿ ಏನಾದ್ರು ಕೂಡ ಆಗ್ತಾ ಇದೆಯಾ ಅನ್ನುವಂಥದ್ದು ಚರ್ಚೆ ಆರಂಭ ಆಗಿರುವಂಥದ್ದು. ಮತ್ತೊಂದು ಕಡೆ ಯತ್ನಾಳ್ ಟೀಮು ಪ್ರತ್ಯೇಕವಾಗಿ ಹೋರಾಟಕ್ಕೆ